ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಜಿತ್ ಮತ್ತು ಭೂಮಿ ಇಬ್ಬರು ಐಸ್ ಕ್ರೀಮ್ ತಿಂತಾ ಇರ್ತಾರೆ. ಮಳೆ ಶುರುವಾಗುತ್ತೆ. ಅದನ್ನು ನೋಡಿದ ತಕ್ಷಣ, ಅಯ್ಯೋ ಕಂದ, ನೀನು ಮಳೇಲಿ ನೆನಿಬೇಡ ಇಲ್ಲಿ ಅಂತ ಹೇಳಿ ಶ್ರವಣ್ಣು ಭೂಮಿ ಕೈ ಹಿಡ್ಕೊಂಡು ಓಡೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಹಿಂದೆ ತಿರುಗಿ ನೋಡಿದಾಗ ಅದು ಭೂಮಿಯಾಗಿರ್ತಾಳೆ. ಅವರು ಮನಸ್ವಿನಿ ಅಂತ ಅಂದ್ಕೊಂಡು ಓಡೋಗ್ತಾ ಇರ್ತಾರೆ ಅವಳ ಕೈ ಹಿಡ್ಕೊಂಡು. ಈ ಮುಖ ನೋಡಿದ ತಕ್ಷಣ ಶ್ರವಣ್ ಶಾಕ್ ಆಗ್ತಾರೆ. ಇವರಿಬ್ರು ನಿಜವಾದ ಅಪ್ಪ ಮಗಳು ಅಂತಾನೆ ಗೊತ್ತಿಲ್ಲ, ಆದ್ರೂ ನಿಜವಾದ ಅಪ್ಪ ಮಗಳ ತರ ಇವರಿಬ್ರು ಪದೇ ಪದೇ ಒಂದಾಗ್ತಾನೆ ಇದ್ದಾರೆ ಹೇಳೋದು ಅಂತ ಅನ್ಸುತ್ತೆ. ಆ ದೇವ್ರೆ ಅಪ್ಪ ಮಗಳ ಸಂಬಂಧನ ತೋರಿಸ್ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಏನಾದ್ರೂ ನಾನೇ ಮನಸ್ವಿನಿ ಅಂತ ಹೇಳ್ಕೊಂಡ್ ಬಂದಿಲ್ಲ ಅಂತ ಆಗಿದ್ರೆ ಇದನ್ನೆಲ್ಲ ನೋಡಿ ಇವಳೇ ನನ್ನ ಮಗಳು ಅಂತ ಫಿಕ್ಸ್ ಆಗ್ಬಿಡ್ತಿದ್ರು ಅಂತ ಮನಸ್ವಿನಿ ಅನ್ಕೊಂತಾಳೆ. ಈ ಕಡೆ ಭೂಮಿ ಶ್ರವಣ್ ಸಾಹೇಬ್ರೆ ಅಂತ ಹೇಳಿದಾಗ ಅದು ಏನೇನೋ ಆಗ್ತಿದೆ ಇವತ್ತು. ಮನಸ್ವಿನಿ ಬಾ ಮೊದಲು ಮನೆಗೆ ಹೋಗೋಣ ಅಂತೇಳಿ ಮನಸ್ವಿನಿನ ಮನೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಶ್ರವಣ್ಣು. ಮಳೆ ಬರ್ತಿರೋದನ್ನ ನೋಡಿ, ನೀವೇಗ್ ಬರ್ತೀರಾ, ಬೈಕಲ್ಲಿ ಬಂದರೆ ನೆನ್ಕೊಂಬರ್ತೀರಾ, ನಮ್ಮ ಕಾರಲ್ಲೇ ಬನ್ನಿ, ಮಳೆಯಲ್ಲಿ ನಿಂದ್ರೆ ಜ್ವರ ಬರುತ್ತೆ, ನೆಗಡಿ ಆಗುತ್ತೆ, ನಮ್ಮ ಕಾರಲ್ಲೇ ಬನ್ನಿ ಅಂತ ಶ್ರವಣ್ ಹೇಳಿದಾಗ, ಬೇಡ ಅದ್ರ ಅವಶ್ಯಕತೆ ಇಲ್ಲ. ಅಜಿತ್ ಹೇಳ್ತಾನೆ, ಭೂಮಿ ಕೂಡ ಇದ್ದಾಳೆ, ಸುಮ್ಮನೆ ಮಳೆಯಲ್ಲಿ ನೆಂದು ಜ್ವರ ಬಂದರೆ ತೊಂದರೆ ಆಗುತ್ತೆ, ಭೂಮಿ ನೀನು ನನ್ನ ಕಾರಲ್ಲೇ ಬಾ ಅಂತ ಶ್ರವಣ್ ಹೇಳಿದಾಗ, ಅಡಿ ಯಾರಾದರೂ ತಂದು ಕೊಡ್ತಾರೆ, ನೀವಿಬ್ರು ನನ್ನ ಕಾರಲ್ಲೇ ಬನ್ನಿ ಎಂದಾಗ ಭೂಮಿ ಮತ್ತು ಅಜಿತ್ ಇಬ್ಬರು ಶ್ರವಣ್ ಕಾರಲ್ಲೇ ಬರ್ತಾರೆ. ಬಂದಿದ ತಕ್ಷಣ ಎಲ್ಲರೂ ನೆನ್ಕೊಂಬಂದಿರೋದು ನೋಡಿ, ಇದೇನಿದು ಹೊರಗಡೆ ಹೋಗಿ ಮಳೇಲಿ ನೆನ್ಕೊಂಬಂದಿದ್ದೀರಾ, ಯಾರು ಜೊತೆಗೆ ಬಂದಿದ್ದೀರಲ್ಲ ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ನಾವು ಹೋಗಿರೋ ಜಾಗಕ್ಕೆ ಇವ್ರೂ ಬಂದಿದ್ರು, ಮಳೆ ಬರ್ತಾ ಇದೆ ಅಂತ ನಮ್ಮ ಕಾರಲ್ಲೇ ಒಟ್ಟಿಗೆ ಬಂದ್ವಿ. ಶ್ರವಣ್ ಹೇಳ್ತಾರೆ, ನನಗೆ ಮೂಡೆಲ್ಲ ಆಫ್ ಆಯಿತು, ಭೂಮಿ ಅಲ್ಲಿಗೆ ಬಂದಿದ್ರಿಂದ ನಾನು ನಮ್ಮ ಅಪ್ಪನ ಜೊತೆ ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ. ಇದರಲ್ಲಿ ಇವಳು ಬಂದು ಎಲ್ಲದನ್ನು ಹಾಳು ಮಾಡಿದ್ಲು. ಅಲ್ಲೂ ಕೂಡ ತಾಯಿ ಕೇಸ್ ಬಗ್ಗೆನೇ ಮಾತಾಡಿದ್ಲು. ಇದರಿಂದಾಗಿ ನಮಗೆ ತುಂಬ ಬೇಜಾರಾಯಿತು. ನಾವು ಜಾಲಿಯಾಗಿ ಸುತ್ತಾಡ್ಕೊಂಡು ಮಾತಾಡ್ಕೊಂಡು ಬರೋಣ ಅಂತ ಹೋಗಿದ್ದು, ಭೂಮಿಯಿಂದ ಎಲ್ಲ ಹಾಳಾಗೋಯ್ತು ಅಂತ ಮನಸ್ವಿನಿ ಹೇಳ್ತಾಳೆ. ಯಾಕೆ ಈ ಥರ ಮಾತಾಡ್ತಿದ್ಯಾ ಮನಸ್ವಿನಿ, ಅಷ್ಟಕ್ಕೂ ಇದೆಲ್ಲ ಆಗಿರೋದು ನಿನ್ನಿಂದ. ಬರೋಕ್ಕಿಂತ ಮುಂಚೆಯಿಂದನೂ ಭೂಮಿ ಶ್ರವಣ್ ಮಾವನ್ ಜೊತೆ ಚೆನ್ನಾಗೇ ಇದ್ದಾಳೆ, ಈಗ ಬಂದು ಏನೇನೋ ಮಾತಾಡ್ಬೇಡ ಅಂತ ಅಜಿತ್ ಹೇಳ್ತಾನೆ. ಅಜಿತ್, ಯಾರ ಹತ್ರ ಮಾತಾಡ್ತಾ ಇದೀಯಾ, ಅವಳು ನನ್ನ ಮಗಳು, ವಯಸ್ಸಿಂದ ನನ್ನಿಂದ ದೂರ ಇರ್ಬೋದು, ಆದ್ರೆ ನಾನ್ ಎತ್ತಾಡ್ಸಿರೋ ಅಂತ ಮಗಳು. ಅವಳಿಗೆ ಈ ತರ ಎಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಭೂಮಿನ ಮನಸ್ವಿನಿನ ಅಂತ ಬಂದ್ರೆ ನನಗೆ ಯಾವತ್ತೂ ನನ್ನ ಮಗಳೇ ಮುಖ್ಯ, ನನ್ನ ನೆನ್ಪಿಟ್ಕೊ ಅಂತ ಹೇಳಿ ಶ್ರವಣ್ ಬೈದೋಗ್ತಾರೆ. ಅವಳು ಮುಖ್ಯ ಅಂತ ಗೊತ್ತು, ಆದ್ರೆ ಮನಸ್ವಿನಿ ಇವಳಲ್ವಲ್ಲ, ಇವಳು ಯಾಕೆ ಮುಖ್ಯ ಆಗ್ತಾಳೆ. ಅಜಿತ್ ಹೇಳಿದ ತಕ್ಷಣನೇ ದೇವಯಾನಿ ಮತ್ತೆ ಮನಸ್ವಿನಿ ಮನೆಯವರಿಗೆಲ್ಲರಿಗೂ ಶಾಕ್ ಆಗುತ್ತೆ. ಆದ್ರೆ ಈ ಅಜಿತ್ ಇನ್ನೂ ಕೂಡ ನಿನ್ನ ಮನಸ್ವಿನಿ ಅಂತ ನಂಬಿಲ್ಲ, ಕೂಡ ಇವನೇನೋ ಪ್ಲಾನ್ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ನಾವು ಹೇಗಾದ್ರೂ ಮಾಡಿ ಬಚಾವಾಗ್ಬೇಕು, ಅಲ್ಲಿ ನಮ್ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ನಾವು ಆಮೇಲೆ ಆರಾಮಾಗಿರ್ಬೋದು, ಇಲ್ಲ ಅಂದ್ರೆ ಮಾಡಿ ನಿನ್ ಮನಸ್ವಿನಿ ಅಲ್ಲ ಅಂತ ತೋರಿಸಿ ನನ್ನ ಮನೆಯಿಂದ ಹೊರಗಡೆ ಕಳಿಸ್ತಾನೆ ಅಂತ ದೇವಯಾನಿ ಹೇಳ್ತಾರೆ. ಅದೇನೇ ಇಲ್ಲ ಮೇಡಮ್, ನಾನೇನಾದ್ರೂ ಹೊರಗಡೆ ಈ ಮನೆಯಿಂದ ಹೋಗ್ಬೇಕು ಅಂತ ಅಂದ್ರೆ ಇನ್ನೇನಾದ್ರೂ ಪ್ಲಾನ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಮನೆಯಿಂದ ದೂರ ಹೋಗೋ ಮಾತೇ ಇಲ್ಲ ಅಂತ ಹೇಳಿ ಮನಸ್ವಿನಿ ಹೇಳ್ತಾಳೆ. ಇಲ್ಲಿ ಮನಸ್ವಿನಿ ಹೇಳಿದ ತಕ್ಷಣನೇ ಏನೇನ್ ಮಾತಿನ ಅರ್ಥ, ಇಲ್ಲೇ ಆರಾಮಾಗಿ ಇದ್ಬಿಡೋಣ ಅಂತ ಅನ್ಕೊಂಡಿದೀಯೋ ಏನು. ಅಯ್ಯೋ ನಾನು ಆಗಲ್ಲ ಮೇಡಮ್ ಹೇಳಿದ್ದು, ನನ್ನ ಕೆಲಸ ಆಗೋವರೆಗೂ ಇಲ್ಲೇ ಇರ್ತೀನಿ, ಕೆಲಸನ ಮುಗಿಸ್ಕೊಟ್ಟು ನನ್ನ ದುಡ್ಡನ್ನ ನಾನು ತಗೊಂಡು ಆಮೇಲೆ ಇಲ್ಲಿಂದ ಹೋಗ್ತೀನಿ ಅಷ್ಟೇ. ಕೆಲಸ ಮುಗಿಯೋವರೆಗೂ ನಾನು ಒಂದ್ಸಲಿ ಒಪ್ಕೊಂಡ್ಮೇಲೆ ಆ ಥರ ಅರ್ಧಕ್ಕೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಹೋಗುವಂಥ ಸಂದರ್ಭ ಬಂದರೂ ಕೂಡ ನಾನು ಇಲ್ಲಿಂದ ಹೋಗೋದಿಲ್ಲ ಏನಿ ಹತ್ರ ಮನಸ್ವಿನಿ ಹೇಳ್ತಾ ಇರ್ತಾಳೆ. ತುಂಬಾನೇ ಖುಷಿಯಾಗಿ, ಇವತ್ತು ಶ್ರವಣ್ ಸಾಹೇಬ್ರು ನನಗೆ ಐಸ್ ಕ್ರೀಮ್ ತಿನ್ಸಿದ್ರು, ಮಳೇಲಿ ನೆನಿಬಾರ್ದು ಅಂತ ನಾನು ಕೈ ಹಿಡಿದು ಕರ್ಕೊಂಡೋದ್ರು, ಎಷ್ಟು ಖುಷಿ ಆಗ್ತಾ ಇತ್ತು ನನಗೆ. ನನ್ನ ಸ್ವಂತ ತಂದೆನೇ ನನ್ನನ್ನು ಕರ್ಕೊಂಡೋದಂಗಿತ್ತು, ಅವರೇ ನನಗೆ ಐಸ್ ಕ್ರೀಮ್ ತಿನ್ನಿಸ್ದಾಗಾಯ್ತು. ಗೊತ್ತಿಲ್ಲ, ಶ್ರವಣ್ ಸಾಹೇಬ್ರು ನನ್ನ ತಂದೆನೇ ಅಂತ ಅನ್ಸೋಕೆ ಶುರುವಾಗಿದೆ ಅಂತ ಭೂಮಿ ಹೇಳಿದಾಗ, ಭೂಮಿ ನನಗೆ ಗೊತ್ತು ನಿನಗೆ ಶ್ರವಣ್ ಮಾವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ, ಆದ್ರೆ ಏನ್ ಮಾಡೋದು, ನಿನ್ ಮನ್ಸು ಎಂಥದ್ದು ಅಂತ ಇಲ್ಲಿ ಯಾರು ಕೂಡ ಅರ್ಥ ಮಾಡ್ಕೊತಾ ಇಲ್ಲ. ಆದ್ರೆ ಅಶ್ವಿನಿ ಮಾಡ್ತಿರೋ ಮೋಸಕ್ಕೆ ಆದಷ್ಟು ಬೇಗ ಎಲ್ಲಾನು ಬಯಲು ಮಾಡಿ ತೆರೆ ಎಳಿತೀನಿ, ಅಂದ್ರೆ ನಿಜವಾಗ್ಲೂ ಮನೆಯವರೆಲ್ಲ ಮೋಸ ಹೋಗ್ತಾರೆ. ಅವಳು ಯಾವ ಉದ್ದೇಶ ಇಟ್ಕೊಂಡು ಮನೆಗೆ ಬಂದಿದ್ದಾಳೆ ಅದು ಈಡೇರ್ಬಿಡುತ್ತೆ. ಆದಷ್ಟು ಬೇಗ ನಾನು ಈ ಕೆಲಸದಲ್ಲಿ ಆದಷ್ಟು ಬೇಗ ತನಿಖೆ ಶುರು ಮಾಡ್ತೀನಿ, ಅವಳು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಹಾಗೇನೆ ಇಲ್ಲಿ ಸದಾನಂದಕ್ಕೆ ಫೋನ್ ಮಾಡಿ, ಮತ್ತು ನಾನು ಹಾಸ್ಪಿಟಲ್ಗೆ ಹೋಗಿ ಅಶ್ವಿನಿ ಬಗ್ಗೆ ವಿಚಾರಿಸಿ ಅಂತ ಹೇಳಿದೆ, ಅವತ್ತೇನೋ ವಿಚಾರಿಸಿದ್ರಿ, ಎಲ್ಲಿಂದ ಬಂದ್ಲು, ಯಾವ ಆಶ್ರಮದಲ್ಲಿ ಇಷ್ಟು ವರ್ಷ ಇದ್ಲು, ನನಗೆ ವಿಷಯ ಗೊತ್ತಾಗಬೇಕು ಅಂತ ಸದಾನಂದ್ಗೆ ಹೇಳ್ತಾರೆ. ಆಗ ಸದಾನಂದ್ ಹೋಗಿ ವಿಚಾರಿಸಿದಾಗ ಮನಸ್ವಿನಿ ಅನ್ನೋರು ಇಲ್ಲಿ ಯಾರು ಇಲ್ಲೇ ಇಲ್ಲ, ಅಶ್ವಿನಿ ಅನ್ನೋ ಹುಡುಗಿ ಇಲ್ಲಿ ಚಿಕ್ಕ ವಯಸ್ಸಿಂದ ಬೆಳೆದಿದ್ಲಂತೆ. ಅಶ್ವಿನಿ ಅನ್ನೋ ಹುಡುಗಿ ನಮ್ಮ ಆಶ್ರಮದಲ್ಲಿ ಚಿಕ್ಕ ವಯಸ್ಸಿಂದ ಯಾವ ಹುಡುಗಿನೂ ಬೆಳೆದಿಲ್ಲ. ಆಶ್ರಮದವ್ರು ಹೇಳಿದ ತಕ್ಷಣ ಸದಾನಂದ್ಗೆ ಶಾಕ್ ಆಗುತ್ತೆ. ಒಂದ್ಸರಿ ನೋಡಿ ಇಂಥ ಫೋಟೋ ಎಲ್ಲ ತೋರಿಸಿದಾಗ ಈ ಹುಡುಗಿ ಯಾರು ಅಂತ ನಮಗೆ ಗೊತ್ತಿಲ್ಲ. ಆಗ ಈ ಹುಡುಗಿ ನಮ್ಮ ಆಶ್ರಮಕ್ಕೆ ಬಂದು ಹೋಗ್ತಾ ಇದ್ಲು, ಇತ್ತೀಚೆಗೆ ಅಷ್ಟೇ ಬರ್ತಾ ಇದ್ಲು, ಅದು ಯಾಕೆ ಅಂತ ನಮಗೆ ಗೊತ್ತಿಲ್ಲ, ಅಂದ್ರೆ ಚಿಕ್ಕ ವಯಸ್ಸಿಂದ ಈ ಹುಡುಗಿ ಇಲ್ಲಿ ಇರ್ಲಿಲ್ಲ ಅಂತ ಹೇಳಿದ ತಕ್ಷಣನೇ ಸದಾನಂದ್ಗೆ ಶಾಕ್ ಆಗುತ್ತೆ. ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡು, ನೋಡಿ ಸರ್, ಚಿಕ್ಕ ವಯಸ್ಸಿಂದ ಅಶ್ವಿನಿ ಇಲ್ಲಿ ಬೆಳೆದೇ ಇಲ್ವಂತೆ, ಆದ್ರೆ ಇತ್ತೀಚೆಗೆ ಬಂದು ಹೋಗಿ ಮಾಡ್ತಾ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲೇನೋ ಬೇರೆ ಪ್ಲಾನೇ ಇದೆ, ಬೇರೆ ಎಲ್ಲಿಂದನೋ ಬಂದು ಈ ಆಶ್ರಮದಲ್ಲಿದ್ದೆ ಅಂತ ನಾಟಕ ಮಾಡ್ತಾ ಇದ್ದಾಳೆ ಅಂತ ಸದಾನಂದ್ ಹೇಳಿದಾಗ ಸರಿಯಾಗಿ ಸಿಗಾಕೊಂಡ್ಲು. ಇವಾಗಿದೆ ಇವಳಿಗೆ ಮಾರಿ ಹಬ್ಬ.
ಮನೆಯವ್ರ ಮುಂದೆಲ್ಲ ಅಜಿತ್ ಎಲ್ಲರನ್ನೂ ಸೇರಿಸಿ, ಹಲೋ ಮಿಸ್ ಅಶ್ವಿನಿ, ಏನು ಚೆನ್ನಾಗಿದ್ದೀರಾ ಅಂದಾಗೆ ನೀವು ಯಾವ ಆಶ್ರಮದಲ್ಲಿ ಬೆಳೆದಿದ್ದು ಅಂದ್ರಿ ಅಂತ ಕೇಳಿದಾಗ ಅಶ್ವಿನಿ ಟೆನ್ಷನ್ ಮಾಡಿಕೊಂಡು ಇವನೇ ಯಾಕೆ ಇದ್ದಕ್ಕಿದ್ದಾಗೆ ಈಗ ಕೇಳ್ತಾ ಇದ್ದಾನೆ ಅಂತ ಅಶ್ವಿನಿ ಗಾಬರಿ ಆಗ್ತಾಳೆ. ಯಾಕೆ ನಿಲ್ಸು ನಿನ್ನ ನಾಟಕನ, ಇನ್ನೂ ಎಷ್ಟು ನಾಟಕ ಆಡಬೇಕು ಅಂತ ಅನ್ಕೊಂಡಿದ್ಯಾ? ಆಶ್ರಮದಲ್ಲೂ ಬೆಳೆದಿಲ್ಲ, ಎಲ್ಲೂ ಬೆಳೆದಿಲ್ಲ, ಬರೀ ನಾಟಕ ಮಾಡ್ತಾ ಇದೀಯಾ? ನಮ್ಮ ಮನೆಯವರಿಗೆಲ್ಲ ಯಾಕೆ ಮೋಸ ಮಾಡ್ತಾ ಇದೀಯಾ ಅಂತ ಅಜಿತ್ ಕೇಳ್ತಾನೆ. ಏನ್ ಮಾತಾಡ್ತಿದ್ದೀರಾ ಅಜಿತ್, ಯಾಕೆ ಈ ಥರ ಹೇಳ್ತಾ ಇದ್ದೀರಾ? ನೆನ್ನೆ ನಿಮ್ಮ ಹೆಂಡ್ತಿಗೆ ಬೈದ್ನಲ್ಲ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ಬೇಕಾದ್ರೆ ಮಮ್ಮಿ ಹತ್ರ ಕ್ಷಮೆ ಕೇಳ್ತೀನಿ, ಆದರೆ ಈ ಥರ ಎಲ್ಲ ಮಾತಾಡಿ ಬೇಜಾರು ಮಾಡಬೇಡಿ ಅಂತ ಮನಸ್ವಿನಿ ಹೇಳ್ತಾಳೆ. ಅಜಿತ್, ಏನಾಗಿದೆ ನಿನಗೆ? ಯಾವಾಗ ನೋಡಿದ್ರು ನನ್ನ ಮಗಳಿಗೆ ಬೇಜಾರು ಮಾಡೋಕ್ಕೆ ಕಾಯ್ತಾ ಇರ್ತೀಯಲ್ಲ? ಇಲ್ಲ ಬೇರೆ ಕೆಲಸನೇ ಇಲ್ವಾ ನಿನಗೆ? ನನ್ನ ಮಗಳ ವಿಷಯಕ್ಕೆ ಬರಬೇಡ ಅಂತ ಎಷ್ಟು ಸರಿ ಹೇಳೋದು ನಿನಗೆ? ಕೋಪ ಮಾಡ್ಕೊಂಡು ಶ್ರವಣ್ ಬೈತಾರೆ. ನಿಮಗೆ ಯಾಕೆ ಕೋಪ ಬರ್ತಿದೆ ಅಂತ ನನಗೆ ಗೊತ್ತು. ಇವಳನ್ನ ನಿಮ್ಮ ಮಗಳು ಅಂತ ಅನ್ಕೊಂಡಿದ್ದೀರಾ? ಇವಳು ನಿಮ್ಮ ಮಗಳೇ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸಾಕ್ಷಿ ಸಮೇತ ನಾನು ಸಾಬೀತು ಮಾಡ್ತೀನಿ ಮಾವ ಅಂತ ವಿಡಿಯೋ ತೋರಿಸ್ತಾರೆ. ಅಶ್ವಿನಿ ಆಶ್ರಮದಲ್ಲಿ ಇರಲೇ ಇಲ್ಲ, ಇತ್ತೀಚೆಗೆ ಬಂದು ಹೋಗ್ತಾ ಇದ್ದಾಳೆ, ಅವಳು ಅಲ್ಲಿ ಬೆಳೆದೇ ಇಲ್ಲ ಅಂತ ಆಶ್ರಮದವ್ರು ಹೇಳಿರೋದನ್ನ ನೋಡಿದ ತಕ್ಷಣನೇ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಆದ್ರೆ ನಿಮಗೆಲ್ಲ ಗೊತ್ತಾಯ್ತಾ ಸತ್ಯ ಏನು ಅಂತ? ಈಗ ಹೇಳಿ ಮೇಡಮ್, ಇಷ್ಟು ವರ್ಷ ಎಲ್ಲಿದ್ರಿ? ಯಾಕೆ ನೀವು ಇಲ್ಲಿ ಬಂದು ಈ ಥರ ನಾಟಕ ಮಾಡ್ತಾ ಇದ್ದೀರಾ? ಎಲ್ಲ ಇದ್ದು ಇದೇ ಆಶ್ರಮ ಅಂತ ಯಾಕೆ ಹೇಳಿದ್ರಿ ಅಂತ ಹೇಳಿ ಅಂತ ಮನಸ್ವಿನಿನ ಅಜಿತ್ ಕೇಳ್ತಾನೆ. ಆಗ ದೇವಯಾನಿ ಟೆನ್ಷನ್ ಮಾಡ್ಕೊಂಡು, ನನಗೆ ಗೊತ್ತಿತ್ತು ಹೀಗೆ ಏನಾದರೂ ಆಗುತ್ತೆ ಅಂತ. ಅಜಿತ್ ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ಪ್ಲಾನ್ ಮಾಡಿ ನಾ ಬಯಲು ಮಾಡ್ತಾನೆ ಅಂತ. ಹಾಗೇನೆ ಇಲ್ಲಿ ಕೊನೆಗೂ ಈ ಮನಸ್ವಿನಿ ಬಣ್ಣನ ಬಯಲು ಮಾಡ್ಬಿಟ್ಟ ಅಂತ ದೇವಯಾನಿ ನೋಡ್ತಾ ಇರ್ತಾರೆ. ಈಗ ನಾನು ಏನು ಮಾಡಲಿ ಅಂತ ಹೇಳೋದು? ಅಲ್ಲ, ಈ ಮನಸ್ವಿನಿ ಏನಾದರೂ ಹೇಳಿದ್ರೆ ನಂಬ್ತಾರ ಅಂತ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ದೇವಯಾನಿ. ಅದು ಅಂತ ಮನಸ್ವಿನಿ ತಡವರ್ಸಿರ್ತಾಳೆ. ಹೇಳು, ಯಾಕೆ ಈ ಥರ ಮಾಡಿದೆ? ಇಷ್ಟು ದಿನ ಆಶ್ರಮದಲ್ಲಿ ನಾನು ಬೆಳೆದಿದ್ದೀನಿ ಅಂತ ಹೇಳ್ದೆ, ಈಗ ನೋಡಿದ್ರೆ ಆಶ್ರಮದವರು ನೀನು ಇಲ್ಲಿ ಬೆಳೆದೇ ಇಲ್ಲ ಅಂತ ಹೇಳಿದ್ದಾರೆ. ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ದೆ, ಆದರೆ ಅದು ಕೂಡ ಸುಳ್ಳು. ಏನು ಮಾಡಬೇಕು ಅಂತ ಮಾಡಿದೀಯಾ, ನಿಜ ಹೇಳು. ಶ್ರವಣ್ ಕೇಳ್ತಾರೆ. ಹೌದು, ಆ ಆಶ್ರಮಕ್ಕೆ ಹೋಗಿ ಚಿಕ್ಕ ವಯಸ್ಸಿನ ಬಟ್ಟೆಗಳು, ಒಡವೆಗಳು ಎಲ್ಲ ತೊಗೊಂಬಂದಿದ್ದೆ. ಅದೆಲ್ಲ ನಾಟಕನಾ? ಹಾಗಾದ್ರೆ ಅದನ್ನೆಲ್ಲ ಅಲ್ಲ್ಯಾಕೆ ತಗೊಂಡೋಗಿಟ್ಟೆ ಅಂತ ಕೋಪ ಮಾಡ್ಕೊಂಡು ರಮಣ್ ಕೂಡ ಕೇಳ್ತಾರೆ. ಇದು ನನ್ನ ಕತೆ. ಕೊನೆಗೂ ಈ ಅಜಿತ್ತು ನನ್ನ ಬಣ್ಣನ ಬಯಲು ಮಾಡ್ಬಿಟ್ಟ. ಮನಸ್ವಿನಿ ಅನ್ಕೊಂತಾ ಇರ್ತಾಳೆ. ಈಗ ನಾನು ಏನು ಹೇಳಿದ್ರು ಇವ್ರು ನಂಬೋದಿಲ್ಲ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಏನು ಮಾಡಲಿ ನಾನು? ಇವತ್ತಿಗೆ ಈ ಮನೆ ಋಣ ನನಗೆ ಮುಗೀತು ಅಂತ ಅನಿಸುತ್ತೆ ಅಂತ ಟೆನ್ಷನ್ ಮಾಡ್ಕೊತಾಳೆ ಮನಸ್ವಿನಿ. ಈಗ ನಾನು ಏನು ಹೇಳಿದ್ರು ಯಾರು ಕೂಡ ನಂಬೋದಿಲ್ಲ. ಈ ಮನೆನೇ ನಂದಾಗಬೇಕು ಅಂತ ಆಸೆ ಪಟ್ಕೊಂಡು ಇಲ್ಲಿಗೆ ಬಂದೆ. ನಾನು ಇಟ್ಕೊಂಡಿರೋ ಆಸೆ ಎಲ್ಲ ಮಣ್ಪಾಲಾಗುತ್ತೆ ಯೋಚನೆ ಮಾಡ್ತಾ ಇರ್ತಾಳೆ. ನಿನ್ನನ್ನೇ ಕೇಳ್ತಾ ಇರೋದು, ಯಾಕೆ ಸುಮ್ಮನೆ ನಿಂತಿದೀಯಾ ಹೇಳು? ಇಷ್ಟು ದಿನ ಮನಸ್ವಿನಿ ಅಂತ ಹೇಳ್ಕೊಂಡು ನಾಟಕ ಮಾಡಿ ಸಾಕು, ನಿಜ ಏನು ಅಂತ ಒಪ್ಕೊ ಅಂತ ಹೇಳಿ ಅಜಿತ್ತು ಮನಸ್ವಿನಿ ಬಣ್ಣನ ಮನೆಯವ್ರ ಮುಂದೆ ಎಲ್ಲ ಬಯಲು ಮಾಡಿರ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.